ಶುಕ್ರನಿಂದ ನಿಮಗೆ ಮದುವೆಯ ಯೋಗ ಇದೆ. ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ ಸಿಗುತ್ತೆ. ಏನು ನೀವು ಹೋದ ವರ್ಷ ತುಂಬ ತೊಂದರೆಗಳನ್ನ ಅನುಭವಿಸಿದ್ದೀರ ಕುಟುಂಬದಿಂದ, ಅದೆಲ್ಲವೂ ಕೂಡ ನಿವಾರಣೆಯಾಗುವಂತಹ ವರ್ಷ. ಹಾಗೆ ಮಂಗಳ ಗ್ರಹದಿಂದ ನಿಮಗೆ ಮನೆ ಆಗಿರ್ಬೋದು, ವಾಹನ ಇರ್ಬೋದು, ಇದೆಲ್ಲವೂ ಕೂಡ ಅದೃಷ್ಟ ಖಂಡಿತವಾಗ್ಲೂ ಸಿಗುತ್ತೆ. ಹಾಗೆ ನಿಮ್ಮ ಒಂದು ಸಹೋದರರಿಂದ ಅಥವಾ ಸಹೋದರಿಯರ ಮಧ್ಯೆ ಏನು ಭಿನ್ನಾಭಿಪ್ರಾಯಗಳು ಬರುತ್ತೆ, ಆದ್ದರಿಂದ ಕೋಪದ ಕೈಗೆ ನಿಮ್ಮ ಮಾತನ್ನು ಕೊಡೋಕೆ ಹೋಗಬೇಡಿ. ಆದಷ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀನಿ. ಹಾಗೆ ಸೂರ್ಯ ಗ್ರಹದಿಂದ ನಿಮಗೆ ತಂದೆಯ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಅವರ ಆರೋಗ್ಯದ ಬಗ್ಗೆ ಚಿಂತೆ ಮಾಡಿ. ಹಾಗೆ ಯಾರ್ಯಾರು ಅಹಮ್ಮನ್ನು ಬಿಟ್ಟರೆ ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಶಾಂತಿಯಿಂದ ಮಾಡಿ, ಇದರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ರಾಹುವಿನಿಂದ ನಿಮಗೆ ಏನೆಲ್ಲ ಉಪಯೋಗಗಳು, ಕೋರ್ಟ್ ಕಚೇರಿಗಳಿರ್ಬೋದು, ಸಾಲಗಳಿರ್ಬೋದು, ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಕೋರ್ಟ್ ಕೇಸ್ಗಳೇನಾದರೂ ಇದ್ದರೆ ಅದರಿಂದ ಮುಕ್ತಿಯನ್ನು ಪಡಿತೀರಾ. ಕೇತುವಿನಿಂದ ನಿಮಗೆ ವಿದೇಶಿ ಪ್ರಯಾಣ ಇದೆ. ಆಧ್ಯಾತ್ಮಿಕದ ಕಡೆ ಸ್ವಲ್ಪ ಒಲವನ್ನು ಮಾಡಿ. ಹಾಗೆಯೇ ಖರ್ಚನ್ನು ಕಮ್ಮಿ ಮಾಡಿ. ಶನಿ ಮಹಾತ್ಮರಿಂದ ನಿಮಗೆ ಈ ವರ್ಷದಲ್ಲಿ ನೋಡಿ, ಪಾಲುದಾರಿಕೆಯ ವ್ಯವಹಾರವೇನಾದರೂ ಮಾಡ್ತಾ ಇದ್ದರೆ ಸ್ವಲ್ಪ ಮುಂಜಾಗ್ರತೆಯನ್ನು ತಗೊಳ್ಳಿ. ನಿಧಾನಗತಿಯಲ್ಲಿ ಹೋಗುತ್ತೆ ನಿಮ್ಮ ಪಾಲುದಾರಿಕೆಯ ವ್ಯವಹಾರ. ಹಾಗೆ ದಾಂಪತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ.